ಓಕೆ, ಇವತ್ತು ನಾವು ರೀಡಿಂಗ್ ಕಾಂಪ್ರಿಹೆನ್ಷನ್ ಎಂಟು ಸ್ಟಾರ್ಟಾ. ಇಲ್ಲಿಂದ ಸ್ಟಾರ್ಟಿಂಗ್ ಓದ್ಕೊಂಡ್ಬಿಡೋನು ಯಾವ ರೀತಿ ಪೇಪರ್ ಓದಬೇಕು ಅಂತ, ಯಾವ ರೀತಿ ನೌನ ಪ್ರನೌನ ವರ್ಬ ಆ್ಯಡ್ವರ್ಬ್ ನೋಡಬೇಕು, ಯಾವ ರೀತಿ ಕಾಮನ್ನ ಸ್ಕಿಪ್ ಹೊಡಿಬೇಕು ಅರ್ಥ ಮಾಡ್ಕೋಬೇಕು ಎಲ್ಲ. ಒಂದು ಸೆಕೆಂಡ್ ಕಲರನ್ನು ಚೇಂಜ್ ಮಾಡೋನು, ಕಲಿಯಾಗೋ ಚಲೋ ಬರುವಾತು. ಸ್ಟಾರ್ಟ್. ಈಗ ನೋಡೋಣ ಇಲ್ಲಿವ ಆ್ಯಸ್ ಮೆನಿ ಆ್ಯಸ್ 12 ಸ್ಟೂಡೆಂಟ್ಸ್. ಎಸ್, ನೀವು ಹಾಕಿದಂಗೆ ಸಬ್ಜೆಕ್ಟ್ ಕರೆಕ್ಟ್ ಐತಿದ್ದು. ಆ್ಯಸ್ ಮೆನಿ ಆ್ಯಸ್ 12 ಸ್ಟೂಡೆಂಟ್ಸ್ ಅಂದ್ರೆ ಟೋಟಲ್ 12 ಸ್ಟೂಡೆಂಟ್ಸ್. ಸೊ ಓದ್ಕೋಬೇಕು ನಾವೀಗ. 12 ಸ್ಟೂಡೆಂಟ್ಸ್ ಆಫ್ ದ ಗವರ್ನಮೆಂಟ್ ಪ್ರೈಮರಿ ಸ್ಕೂಲ್ ವರ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್ ಆಫ್ಟರ್ ದೇ ಕಂಪ್ಲೇಂಟ್ ಆಫ್ ವಾಮಿಟಿಂಗ್ ಆ್ಯಂಡ್ ಸ್ಟಮಚ್ ಎಚ್ after drinking water from the school tank in Hulikatti village near Saundatti in Belagavi district on Monday. All are out of danger, doctor said. ಏನೈತಿ? ಆ್ಯಸ್ ಮೆನಿ ಆ್ಯಸ್ 12 ಸ್ಟೂಡೆಂಟ್ಸ್. ಸಬ್ಜೆಕ್ಟ್ ಏನಾಗೈತಿ 12 ಸ್ಟೂಡೆಂಟ್ಸ್ಗೆ? ಆಫ್ ಸ್ಕಿಪ್ ಈಗ ಆಫ್ ದ ಗೌರ್ಮೆಂಟ್ ಪ್ರೈಮರಿ, ಇದು ವರ್ಬ್ ಇದೆ. ಸೊ 12 ಸ್ಟೂಡೆಂಟ್ಸ್ ವರ್ ಅಡ್ಮಿಟೆಡ್. ಸೊ ಪ್ಯಾಸಿವ್ ಎಲ್ಲಿ? ಟು ದ ಹಾಸ್ಪಿಟಲ್. ಬೈ ಪೀಪಲ್, ಬೈ ಟೀಚರ್, ಬೈ ಸ್ಟಾಫ ಬೇಡ. ಜಸ್ಟ್ ಏನು 12 ಸ್ಟೂಡೆಂಟ್ಸ್ ವರ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನೀಗ? 12 ಸ್ಟೂಡೆಂಟ್ಸ್ ಆಫ್ ದ ಗವರ್ನಮೆಂಟ್ ಪ್ರೈಮರಿ ಸ್ಕೂಲ್. ಗವರ್ನಮೆಂಟ್ ಪ್ರೈಮರಿ ಸ್ಕೂಲ್ದ 12 ಸ್ಟೂಡೆಂಟ್ಸ್ ಅಡ್ಮಿಟ್ ಆಗಿದ್ದಾರೆ ಅಂತ ಹಾಸ್ಪಿಟಲ್ಗೆ. ಓಕೆ, ಆಫ್ಟರ್ ಅ ಕಂಜಂಕ್ಷನ್ ಏನೈತಿದ? ದೇ ಕಂಪ್ಲೇನ್ಡ್ ಆಫ್ ವಾಮಿಟಿಂಗ್ ಆ್ಯಂಡ್ ಸ್ಟಮಚ್ ಎಚ್. ದೇ ಅಂದರೆ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡ್ರಿ ಅಂತ ಎತ್ತರದು ನಮಗೆ ವಾಮಿಟಿಂಗ್ ಆಗತೈತಿ ಮತ್ತು ಹೊಟ್ಟೆ ನುಗ್ಸಾತೈತಿ. ದೇ ಕಂಪ್ಲೇಂಟ್. ದೇ ಅಂದರೆ ಸ್ಟೂಡೆಂಟ್ಸ್, ಕಂಪ್ಲೇಂಟ್ ಅಂದ್ರೆ ವರ್ಬ್, ಆಫ್ ಮುಂದೆ ವಾಮಿಟಿಂಗ್ ಹಚ್ಚಾನ ಅಂದ್ರೆ ಆಫ್ ದ ಪ್ರಿಪೋರ್ಷನ್ ವಾಮಿಟಿಂಗ್ ಮತ್ತು ಸ್ಟಮಚ್ ಎಚ್ ಎರಡೂ ಬರ್ತದೆ. ಓಕೆ, ನೆಕ್ಸ್ಟ್ ಇದೊಂದು ಸೆಂಟೆನ್ಸು ಆಫ್ಟರ್ ಕಂಜಕ್ಷನ್ ಹಚ್ಚಿ ದೇ ಇಂದ ಹೆಚ್ ತನ ಇದು ಸೆಂಟೆನ್ಸು. ಸೊ 12 ಸ್ಟೂಡೆಂಟ್ಸನ್ನು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ದ 12 ಸ್ಟೂಡೆಂಟ್ಸನ್ನು ಅಡ್ಮಿಟ್ ಮಾಡಿದರು. ಯಾವಾಗಂದ್ರೆ ಅವ್ರು ನಮಗೆ ವಾಮಿಟಿಂಗ್ ಆಗತ್ತೈತಿ ಮತ್ತು ಹೊಟ್ಟೆ ನುಗ್ಸತಿ ಅಂತ ಕಂಪ್ಲೇಂಟ್ ಮಾಡಿದ ಮೇಲೆ. ಕಾಮ ಅಂದ್ರೆ ನೆಕ್ಸ್ಟ್ ಕಾಮ ಬರೋತನ ಏನೀಗ? ನೆಕ್ಸ್ಟ್ ಕಾಮ ಬರೋತನ ಅಥವಾ ನೆಕ್ಸ್ಟ್ ಫುಲ್ ಸ್ಟಾಪ್ ಬರೋತನ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಂಗಿದೆ. ಇದು ಯಾವಾಗ ಆಗೈತೆ ಅಂದ್ರೆ ಆಫ್ಟರ್ ಡ್ರಿಂಕಿಂಗ್ ವಾಟರ್ ಫ್ರಾಮ್ ದ ಸ್ಕೂಲ್ ಟ್ಯಾಂಕ್ ಇನ್ ಹುಲಿಕಟ್ಟಿ ವಿಲೇಜ್ ನಿಯರ್ ಸೌಂದತ್ತಿ. ಹೆಂಗೆ ಓದೋದು? ಆಫ್ಟರ್ ಬತ್ ಅನ್ಕೋ, ಅವನು ತೊಗೊಂಡ್ಬಿಡ್ತಾನೆ ಪ್ರಿಪೋರ್ಷನ್ ಆಫ್ಟರ್ ಡ್ರಿಂಕಿಂಗ್ ವಾಟರ್, ನೀರು ಕುಡಿದ ಮೇಲೆ. ಫ್ರಾಮ್ ದ ಸ್ಕೂಲ್ ಟ್ಯಾಂಕ್, ಎಲ್ಲಿಂದ? ಸ್ಕೂಲ್ ಟ್ಯಾಂಕಿಂದ. ಇನ್ ಹುಲಿಕಟ್ಟಿ ವಿಲೇಜ್ದಾಗ ಎಲ್ಲಿ? ನಿಯರ್ ಸೌಂದತ್ತಿ ಊರ ಕಡೆ ಹುಲಿಕಟ್ಟಿ ವಿಲೇಜ್ದಾಗ ವಾಟರ್ ಟ್ಯಾಂಕ್ದಾಗ ನೀರು ಕುಡಿದ ಮೇಲೆ ಅವ್ರಿಗೆ ತೊಂದರೆ ಆಗೈತಿ. ಇನ್ನು ಬೆಳಗಾವಿ ಡಿಸ್ಟಿಕ್ ಆನ್ ಮಂಡೇ ದಿವಸ ಬೆಳಗಾವಿ ಡಿಸ್ಟಿಕ್ದ ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಊರಿನಲ್ಲಿ ನೀರು ಕುಡಿದ ಮೇಲೆ ಸ್ಟೂಡೆಂಟ್ಸ್ ಅಡ್ಮಿಟ್ ಆಗಿದಾರಂತ. ಹಿಂಗೆ ಓದ್ಬೇಕು ನೋಡಿ ಸರ್. ಓಕೆ, ನೆಕ್ಸ್ಟ್ ಆಲ್ ಆರ್ ಔಟ್ ಆಫ್ ಡೇಂಜರ್. ಎಲ್ಲರೂ ಡೇಂಜರಿಂದ ಪಾರಾಗಿದ್ದಾರೆ ಅಂತ ಡಾಕ್ಟರ್ ಹೇಳಿದಾನೆ. ಫುಲ್ ಸ್ಟಾಪ್ ಐತಿಲ್ಲ, ಇಲ್ಲಿಂದ ಹಿಡಿದ ಇಲ್ಲೈತಿಲ್ಲ, ಇಲ್ಲಿ ತನ ಇದೆಲ್ಲ ಏನಿದು? ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಸರಿನಾ? ಇಷ್ಟ ಮುಂದೆ ಕೊಟ್ಟ ನೋಡೋಣ ಈಗ. ದ ಪೊಲೀಸ್ ಸಸ್ಪೆಕ್ಟ್ ದ್ಯಾಟ್ miscreants had mixed pesticide in the water before school hours. There are 41 students in the school. Apart from the students and the staff, residents of 20 houses near the school depend on the water from the tank. ಸೊ ಪೊಲೀಸ್ ಸಸ್ಪೆಕ್ಟ್ ಅಂದ್ರೆ ಪೊಲೀಸ್ ಇಲ್ಲಿ ಸಸ್ಪೆಕ್ಟ್ ಮಾಡಿದಾರೆ ಅಂದ್ರೆ ಹಂಗೆ ಅಂದ್ಕೊಂಡಾರ ಅವ್ರು, ಡೌಟ್ನಾಗ ಅದಾರ ಅವ್ರು. ಏನು ಅಂದ್ಕೊಂಡಾರಪ್ಪ? ಇದೊಂದು ಸೆಂಟೆನ್ಸ್ ಇದೆ. ಓಕೆ, ಏನು ಅಂದ್ಕೊಂಡಾರು ಪೊಲೀಸರ ಅಂದ್ರೆ? ದ್ಯಾಟ್ ಅಂದರೆ ಕಂಜಂಕ್ಷನ್. ಏನು ಅಂದ್ಕೊಂಡಾರು ನೋಡೋಣ. ಮಿಸ್ಕ್ರೀನ್ಸ್ ಅಂದ್ರೆ ದುಷ್ಕರ್ಮಿಗಳು. ಹ್ಯಾಡ್ ಮಿಕ್ಸ್ಡ್ ಪೆಟಿಸೈಡ್. ಮಿಸ್ಕ್ರೀನ್ಸ್ ಅಂದರೆ ಸಬ್ಜೆಕ್ಟ್, ಹ್ಯಾಡ್ ಮಿಕ್ಸ್ಡ್ ವರ್ಬ, ಪೆಟಿಸೈಡ್ ಅಂದ್ರೆ ಇನ್ಸೆಕ್ಟ್ಸನ್ನು ಕೊಲ್ಲೋ ಒಂದು ಔಷಧ. ಅದನ್ನು ಅವರು ಮಿಕ್ಸ್ ಮಾಡಿದ್ದಾರೆ ಅಂತ ದುಷ್ಕರ್ಮಿಗಳು. ಎಲ್ಲಿ? ಇನ್ ದ ವಾಟರ್. ಯಾವಾಗ? ಬಿಫೋರ್ ಸ್ಕೂಲ್ ಅವರ್ಸ್. ಇನ್ ದ ವಾಟರ್ ಬಿಫೋರ್ ಸ್ಕೂಲ್ ಅವರ್ಸ್. ಸ್ಕೂಲ್ ಸ್ಟಾರ್ಟ್ ಆಗೋದು ಮುಂಚೆ ನೀರಿನಾಗ ಅವ್ರದ ಮಿಕ್ಸ್ ಮಾಡಿದ್ದಾರೆ. ದೇರ್ ಆರ್ 41 ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್.
ಅಲ್ಲಿ ಟೋಟಲ್ 41 ಸ್ಟೂಡೆಂಟ್ಸ್ ಸ್ಕೂಲ್ನಾಗ ಅದಾರ. ಅದ್ರಾಗ 12 ಮಂದಿಗೆ ಏನಾಗೈತಿ ಅಡ್ಮಿಟ್ ಮಾಡಿದ್ದಾರೆ. ಓಕೆ, ಅಪಾರ್ಟ್ ಫ್ರಮ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಸ್ಟಾಫ್, ಅವರನ್ನು ಬಿಟ್ಟು, ಯಾರ್ಯಾರನ್ನು? ಸ್ಟೂಡೆಂಟ್ಸ್ ಮತ್ತು ಸ್ಟಾಫನ್ನು ಬಿಟ್ಟು ರೆಸಿಡೆಂಟ್ಸ್ ಆಫ್ 20 ಹೌಸಸ್. ರೆಸಿಡೆಂಟ್ಸ್ ಅಂದರೆ ಅಲ್ಲಿ ವಾಸ ಮಾಡು, ರೆಸಿಡೆನ್ಸ್ ಸಬ್ಜೆಕ್ಟ. ಅಪಾರ್ಟ್ ಫ್ರಮ್ ದ 20 ನೋಡಿ ಈಗ ಅಂದರೆ ಏನು ರೌಲ ನೀವು ತೋರಿಸೋ ನಿಮಗೆ ಎಕ್ಸಾಕ್ಟ್ ಏನಿಗೆ ಕೂಡ ಅಂತ. ಇಲ್ಲಿ ಫುಲ್ ಸ್ಟಾಪ್ ಐತಿ, ನೆಕ್ಸ್ಟ್ ಕಾಮ ಬಂದೈತಿ. ಇಷ್ಟ ಅಂದ್ರೆ ಇದಕ್ಕೆ ಸಬ್ಜೆಕ್ಟ, ವರ್ಬ, ಆಬ್ಜೆಕ್ಟ ಇರಂಗಿಲ್ಲ. ನಾವು ಇದಕ್ಕೆ ಅಂತೇವಿ ನೌನ್ ಪ್ರೇಸ್ ಅಂತ ಕರಿತೇವೆ ನಾವು. ಇದಕ್ಕೂ ಅಪಾರ್ಟ್ ಫ್ರಮ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಸ್ಟಾಫ್. ರೆಸಿಡೆಂಟ್ಸ್ ಸಬ್ಜೆಕ್ಟ್. ರೆಸಿಡೆಂಟ್ಸ್ ಯಾವ ರೆಸಿಡೆಂಟ್ಸು? ರೆಸಿಡೆಂಟ್ಸ್ ಆಫ್ 20 ಹೌಸಸ್ ನಿಯರ್ ದ ಸ್ಕೂಲ್. ಬಿಡದನ್ ಸಬ್ಜೆಕ್ಟ್ ಬಂತ ಡಿಪೆಂಡ. ರೆಸಿಡೆಂಟ್ಸ್ ಡಿಪೆಂಡ್ ಆನ್ ದ ವಾಟರ್ ಫ್ರಮ್ ದ ಟ್ಯಾಂಕ್. ಟ್ಯಾಂಕಿಂದ ಏನು ವಾಟರ್ ಬರುತ್ತಲ್ಲ ಆ ವಾಟರ್ ಮೇಲೆ ರೆಸಿಡೆಂಟ್ಸ್ ಏನಾಗಿದ್ದಾರು? ಡಿಪೆಂಡ್ ಆಗಿದ್ದಾರು. ರೆಸಿಡೆಂಟ್ ಸಬ್ಜೆಕ್ಟು, ಡಿಪೆಂಡ್ ವರ್ಬು, ಆನ್ ದ ವಾಟರ್ ಫ್ರಮ್ ದ ಟ್ಯಾಂಕ್ ಆಬ್ಜೆಕ್ಟ. ಸೊ ರೆಸಿಡೆಂಟ್ ಮುಂದೆ ಆಫ್ ಹಚ್ಚಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಆಫ್ 20 ಹೌಸಸ್ ನಿಯರ್ ದ ಸ್ಕೂಲ್. ಸೊ ಅದೇನು ಒಂದು ಸ್ಕೂಲ್ದೊಂದು ಸನಿಯಕ್ಕೆ ಐತಿಲ್ಲ, ಸನಿಯಕ್ಕೆ ಇರ್ತಾರಲ್ಲ 20 ರೆಸಿಡೆಂಟ್ಸ್, ಅವರು ಕೂಡ ವಾಟರ್ ಟ್ಯಾಂಕ್ ಮೇಲೆ ಡಿಪೆಂಡ್ ಆಗಿದ್ದಾರಂತ. ಅದನ್ನು ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರು. ಯಾವ ನೀರಿನ ಮೇಲೆ ದುಷ್ಕರ್ಮಿಗಳು ಪೆಸ್ಟಿಸೈಡನ್ನು ಹಾಕ್ಯಾರಲ್ಲ ಆ ನೀರಿನ ಮೇಲೆ 20 ಅವ್ರು ಏನಾಗಿದ್ದಾರೆ? ಡಿಪೆಂಡ್ ಆಗಿದ್ದಾರಂತ. ಓಕೆ, ನಮ್ಮ ಏನೈತಿ ಅಂತೆಲ್ಲ ಅನ್ನೋಸಲ. ಓಕೆ, ನೆಕ್ಸ್ಟ್ ಏನು ಕೊಟ್ಟ ಇಲ್ಲವ? ಸಮ್ ರೆಸಿಡೆಂಟ್ಸ್ ಸೇಡ್. ಓಕೆ, ಸ್ವಲ್ಪ ರೆಸಿಡೆಂಟ್ಸ್ ಹೇಳಿದಾರು. ಏನಂತ ಹೇಳಿದಾರೆ ನೋಡೋಣ. ದ್ಯಾಟ್ ಅಂದರೆ ಕಂಜಂಕ್ಷನ್. ಓಕೆ, ಏನು ಹೇಳಿದಾರೆ ಅವ್ರು ನೋಡೋಣ. ದ್ಯಾಟ್ ದೇ ಅಂದರೆ ರೆಸಿಡೆಂಟ್ಸ್. ದೇ ಹ್ಯಾಡ್ ಡ್ರಾನ್ ವಾಟರ್ ಫ್ರಮ್ ದ ಟ್ಯಾಂಕ್ ಆ್ಯಟ್ 6 PM. ಅವರು ಡ್ರಾನ್ ಅಂದರೆ ನೀರು ಎಳ್ಕೊರೋದು. ಡ್ರಾನ್ ವಾಟರ್ ನೀರನ್ನು ಎಳ್ಕೊಂಡಾರಂತ ಫ್ರಮ್ ದ ಟ್ಯಾಂಕಿಂದ. ಯಾವಾಗ? 6 ಗಂಟೆಗೆ. ದೇ ಸಬ್ಜೆಕ್ಟ, ಹ್ಯಾಡ್ ಡ್ರಾನ್ ವರ್ಬ, ವಾಟರ್ ಆಬ್ಜೆಕ್ಟ. ಓಕೆ, 6 ಗಂಟೆಗೆ ಅವರು ನೀರು ತೊಗೊಂಡಾರ ಟ್ಯಾಂಕಿಂದ ಅಂತ. ಬಟ್ ದೇ ಫೇಸ್ಡ್ ನೋ ಪ್ರಾಬ್ಲಮ್ಸ್ ಯೂಸಿಂಗ್ ಇಟ್. ಮತ್ತು ಕಂಜಂಕ್ಷನ್ನ ದೇ ಫೇಸ್ಡ್ ನೋ ಪ್ರಾಬ್ಲಮ್, ಅವ್ರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ ಅಂತ. ಯೂಸಿಂಗ್ ಇಟ್ ಅಂದ್ರೆ ಇದೇನೈತಿಲ್ಲ ಇದ್ರ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಅಂದ್ರೆ ಬಾಜುಕಿಂದ ಅದನ್ನು ಯೂಸ್ ಮಾಡಿ ಅವ್ರು ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ ಅಂತ ಅನ್ನತಾನೆ. ಅಂದ್ರೆ ಅವ್ರು ಯಾರು? ನೇಬರ್ಸ್. ದ ಆ್ಯಕ್ಟ್ ಆಫ್ ಸಬೋಟೇಜ್ ಮೇ ಹ್ಯಾವ್ ಟೇಕನ್ ಪ್ಲೇಸ್ ಆಫ್ಟರ್ ದ್ಯಾಟ್ ಅವರ್ ದೇ ಟೋಲ್ಡ್ ದ ಪೊಲೀಸ್. ದ ಆ್ಯಕ್ಟ್ ಆಫ್ ಸಬೋಟೇಜ್, ದ ಆ್ಯಕ್ಟ್ ಸಬ್ಜೆಕ್ಟು, ಮೇ ಹ್ಯಾವ್ ಟೇಕನ್ ವರ್ಬು, ಪ್ಲೇಸ್ ಆಬ್ಜೆಕ್ಟು. ಓಕೆ, ಸೊ ಆ ಒಂದು ಆ್ಯಕ್ಟ್ ಆಗಿರ್ಬೋದು ಯಾವಾಗ? ಆಫ್ಟರ್ ದ್ಯಾಟ್ ಅವ್ರೇನು ನೀರು ತೊಗೊಂಡ್ರಲ್ಲ 6 ಗಂಟೆಗೆ, 6 ಗಂಟೆ ಆದಮೇಲೆ ಆ ಒಂದು ಕೆಲಸ ಆಗಿರ್ಬೋದು ಅಂತ ದೇ ಟೋಲ್ಡ್ ಟು ಪೊಲೀಸ್. ಪೊಲೀಸ್ ಹೇಳ್ತಾರಂತ. ಸಬೋಟೇಜ್ ಅಂದ್ರೆ ಇನ್ನೊಬ್ಬರನ್ನು ಸಾಯಿಸ್ತಾರಲ್ಲ ಆ ಒಂದು ಕಾರ್ಯ, ಅದಕ್ಕಂತಾರೆ ಸಬೋಟೇಜ್ ಅಂತ. ಸರಿ, ನೆಕ್ಸ್ಟ್ ಕೊಟ್ಟ ನೋಡೋಣ. ಇನ್ನು ಕೊಟ್ಟ ನಮ್ಮ ದ ಪೊಲೀಸ್ ಆಫೀಸರ್ ಟೋಲ್ಡ್ ರಿಪೋರ್ಟರ್ಸ್. ಏನಂದ? ಪೊಲೀಸ್ ಆಫೀಸರ ಟೋಲ್ಡ್ ರಿಪೋರ್ಟರ್ಸ್. ಪೊಲೀಸ್ ಆಫೀಸರ್ ಸಬ್ಜೆಕ್ಟ್, ಟೋಲ್ಡ್ ವರ್ಬ್, ರಿಪೋರ್ಟರ್ ಸಬ್ಜೆಕ್ಟ್. ಓಕೆ, ಪೊಲೀಸ್ ಆಫೀಸರ್ ರಿಪೋರ್ಟ್ ಹೇಳಿದ. ಏನು ಹೇಳಿದ? ದ್ಯಾಟ್ ಕಂಜಂಕ್ಷನ್. ಏನು ಹೇಳಿದ? ದ ಇಂಪ್ಯಾಕ್ಟ್ ವಾಸ್ ಲೆಸನ್ಡ್ ಬಿಕಾಸ್ ಆಫ್ ದ ಹೈ ವ್ಯಾಲ್ಯೂಮ್ ಆಫ್ ವಾಟರ್ ಇನ್ ದ ಟ್ಯಾಂಕ್. ದ ಇಂಪ್ಯಾಕ್ಟ್ ಅಂದ್ರೆ ಆ ಒಂದು ಪರಿಣಾಮ ಏನೈತಿಲ್ಲ, ಎತ್ತೆ ಪರಿಣಾಮ ಆಫ್ ದ ಪೆಸ್ಟಿಸೈಡ್. ಆ ಒಂದು ಏನವ್ರಂಗೆ ಇನ್ಸೆಕ್ಟ್ಸನ್ನು ಕೊಲ್ಲೋ ಔಷಧನ ಏನು ಹಾಕಿದಾರಲ್ಲ ಅದರ ಒಂದು ಪರಿಣಾಮ. ಸಬ್ಜೆಕ್ಟ್ ದ ಇಂಪ್ಯಾಕ್ಟ ವಾಸ್ ಲೆಸನ್ಡ್ ವರ್ಬ, ಅದಕ್ಕೆ ಕಡಿಮೆ ಆಗೈತಿ ಅಂತ. ಓನಿಂಗ್ ಟು ಅಂದ್ರೆ ಬಿಕಾಸ್ ಆಫ್. ಓನಿಂಗ್ ಟು ಅಂದ್ರೆ ಏನ? ಬಿಕಾಸ್ ಆಫ್. ಎದಕ್ಕೆ ಕಡಿಮೆ ಆಗೈತದ? ದ ಹೈ ವ್ಯಾಲ್ಯೂಮ್ ಆಫ್ ವಾಟರ್ ಇನ್ ದ ಟ್ಯಾಂಕ್. ಟ್ಯಾಂಕ್ದಾಗ ನೀರು ಭಾಳ ಐತಿ, ಅವ್ರು ಏನು ಹಾಕಿದಾರಲ್ಲ ಔಷಧ, ಆ ಔಷಧ ಸ್ವಲ್ಪ ಐತಿ, ಅದಕ್ಕಾಗಿ ಅಷ್ಟು ಎಫೆಕ್ಟ್ ಆಗಿಲ್ಲ ಅಂತ ಪೊಲೀಸ ಹೇಳ್ದಾನಿಲ್ಲ. ನೆಕ್ಸ್ಟ್ ಏನೈತಿ?
ಲೀಲಾವತಿ ಹಿರೇಮಠ್ ಸಾರಿ ಓಕೆ ಏನೈತಿ ಲೀಲಾವತಿ ಹಿರೇಮಠ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್. ಓಕೆ ಲೀಲಾವತಿ ಹಿರೇಮಠ್ ಯಾರಿವರು? ಲೀಲಾವತಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಈಶ್ವರ್ ಗದಡ್ ಏನು ಮಾಡಿದ್ದಾರೆ? ಇಬ್ಬರು ಸಬ್ಜೆಕ್ಟ್ ಏನು ಮಾಡಿದರು? ವಿಸಿಟೆಡ್ ದ ಹಾಸ್ಪಿಟಲ್ ಆ್ಯಂಡ್ ಇಬ್ಬರು ಮೆಟ್ ಪೇರೆಂಟ್ಸ್ ಆಫ್ ಸ್ಟೂಡೆಂಟ್ಸ್. ಮೊದಲು ಹಾಸ್ಪಿಟಲ್ನ ವಿಸಿಟ್ ಮಾಡ್ತಾರೆ, ಆಮೇಲೆ ಇಬ್ಬರು ಕೂಡ್ಕೊಂಡ ಪೇರೆಂಟ್ಸನ್ನು ಮೀಟ್ ಮಾಡಿದರು. ಸೊ ಲೀಲಾವತಿ ಹಿರೇಮಠ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಈಶ್ವರ್ ಗಡಾದಿ ಮೆಟ್ ಪೇರೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್. ಅ ಕೇಸ್ ಹ್ಯಾಸ್ ಬೀನ್ ರಿಜಿಸ್ಟರ್ಡ್ ಬೈ ದ ಪೊಲೀಸ್. ಇಷ್ಟು ಸಿಂಪಲ್.